ನೋಡ್ರಿ ಯಾರ ನೇತೃತ್ವ ಇರ್ತದೆ. ನೀವು ಅವ್ರು ಹೇಳ್ತಾರಲ್ಲ ಇಂದಿರಾ ಗಾಂಧಿ ಅವ್ರ ಇದ್ದಾಗ ಭಾರಿ 71ರಾಗ ಭಾರಿ ಯುದ್ಧ ಮಾಡಿದ್ರು, ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ. ಈಗ ಪ್ರಧಾನಮಂತ್ರಿ ಯಾರದಾರ್ರಿ? ಮೋದಿ ಅವ್ರ. ಮತ್ತ ಅದ್ರ ನೇತೃತ್ವ ಕೊಟ್ಟವ್ರು ಯಾರು? ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು? ಮೋದಿ ಅವರು. ಸಹಜವಾಗಿ ನರೇಂದ್ರ ಮೋದಿ ಅವರ. ನೀವು ಅಲ್ಲಿ 71 ಯುದ್ಧ ಏನ್ ಹೇಳ್ತೀರಿ? ಇಂದಿರಾ ಗಾಂಧಿ ಹೇಳ್ತಾರೆ. ಈಗ ನಡೆದಂತ ಯುದ್ಧ ಸೈನಿಕರು ಗೆದ್ದಾರ. ಸೈನಿಕರಂತೂ ಸೈನಿಕರ ಪರಿಶ್ರಮನೇ ನಂಬರ್ 1 ಇದೆ. ಅದನ್ನೇನ ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿರೋದು ಮೋದಿಯವರು ಎಲ್ಲಿ ಹೇಳಿಲ್ಲ. ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಇವತ್ತು ಚೀನಾ ಸಹಿತ ಅಂತೂ ಪರಿಸ್ಥಿತಿ ಬಂದಿದೆ. ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು 17 ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ. ಬ್ರಹ್ಮೋಸ್ ನಾವು ತಯಾರು ಮಾಡಿ ಮಧು ಬಂಗಾರಪ್ಪ. ಡಾಕ್ಟರ್ APJ ಕಲಾಂ ಅವರು ನಮ್ಮ ಅಣು ವಿಜ್ಞಾನ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಮೊದಲು ಪ್ರಯೋಗ ಆಗಿತ್ತು ವಾಜಪೇಯಿ ಕಾಲ. ಪೋಖ್ರಾಣದಲ್ಲಿ ಸಹ APJ ಕಲಾಂ ಅವರು, ಜಾರ್ಜ್ ಫರ್ನಾಂಡಿಸ್ ಅವರು, ಅಟಲ್ ಬಿಹಾರಿ ವಾಜಪೇಯಿ. ಅದಕ್ಕೆ ನಾ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭಾರತ ಅಲ್ಲ ಅವ್ರಿಗೆ. ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಲಿ. ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳ್ಬೇಕು. ಅಂದ್ರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ, ಇವ್ರಿಗೆ ಬರೀ ಓಟ್ ಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ. ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲೀಲಿ. ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಓದ್ಲಿ ಮೊದಲು. ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ರು. ಇವ್ರು ಅದು ಉಲ್ಟಾ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಎಲ್ಲ, ಇವ್ರು ಸೋನಿಯಾ ಗಾಂಧಿ ಅನ್ನೋ